ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಟೈಮ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿರ್ತೀನಿ ಸ್ಕ್ರೀನ್ ಶಾಟು. 4:01 ಆಗಿದೆ. ಸೊ ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಗೈಸ್. ಸೊ ಬನ್ನಿ, ಒಂದು ಬ್ಯಾಗ್ ತೊಗೊಂಡಿದ್ದೆ. ಈ ಬ್ಯಾಗಲ್ಲಿ ಒಂದು ವೈಟ್ ಶರ್ಟ್ ಹಾಕೊಂಡಿದ್ದೀನಿ, ಇನ್ನೊಂದು ವೈಟ್ ಶರ್ಟನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಸೊ ವೈಟ್ ಶರ್ಟ್ ಮತ್ತು ಚಾರ್ಜರ್ ವೈರೆಲ್ಲ ಇದೆ, ಡಿಕ್ಕಿಲಿ ಇಟ್ಬಿಡೋಣ. ಇಲ್ಲೆಲ್ಲ ಇಟ್ಕೊಳ್ಳೋಣ. ಇಲ್ಲಿರಲಿ ಎಮರ್ಜೆನ್ಸಿಗೆ, ಆಮೇಲಿಂದ ಎಮರ್ಜೆನ್ಸಿಗೆ ಅಲ್ಲಿರಲಿ. ನನಗೆ ಕಾರ್ ಬಂದ್ಬಿಟ್ಟು ನೀಟಾಗೇ ಇದೆ, ಎಲ್ಲ ಕ್ಲೀನ್ ಮಾಡೋ ಅಂಥದ್ದು ಏನು ಅವಶ್ಯಕತೆ ಇಲ್ಲ. ಬನ್ನಿ, ಫಸ್ಟ್ ಡೇ ಇವತ್ತು ವ್ಯಾಗ್ನಾರ್ ಕಾರಲ್ಲಿ ಫಸ್ಟ್ ಡೇ ವರ್ಕು ಹೋಗ್ತಾ ಇರೋದು. ವ್ಯಾಗ್ನಾರ್ ಕಾರಲ್ಲಿ ಇವತ್ತು ಫಸ್ಟ್ ಡೇ ವರ್ಕು ಸ್ಟಾರ್ಟ್ ಮಾಡೋಣ. CNG ಕೂಡ ಪೂರ್ತಿ ಹಾಕ್ಸ್ಕೊಂಡಿದ್ದೀನಿ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಬಂದ್ಬಿಟ್ಟು ಒಂದು 500 ರೂಪಾಯಿ ಪೆಟ್ರೋಲ್ ಇದೆ ಗಾಡೀಲಿ. ಸೊ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಗಾಡಿ ಸ್ಟಾರ್ಟಿಂಗ್ ಆಫ್ ಪೆಟ್ರೋಲಲ್ಲಿ ಆಗಿರೋದ್ರಿಂದ ಫಸ್ಟು ಹೊರಡವ ಡ್ಯೂಟಿ ಆನ್ ಮಾಡ್ಕೊಂಬೋಣ. ಫಸ್ಟು ಇಲ್ಲೇ ಆನ್ ದ ವೇ ನಿಧಾನಕ್ಕೆ ಹೋಗೋದ ಮನೆಯಿಂದನೇ. ನೋಡೋಣ, ಹತ್ತತ್ರ ಬೆಳಗ್ಗೆ 4 ಗಂಟೆ. ಆದಷ್ಟು ನಾವು ಇದಕ್ಕೆ ಇದು ಬಂದ್ಬಿಟ್ಟು ರೆಂಟ್ ಬಂದ್ಬಿಟ್ಟು ಆಲ್ರೆಡಿ ಬುಧವಾರ ಇವತ್ತು. ಸೊ ಸೋಮವಾರ ಮಂಗಳವಾರದ್ದು ರೆಂಟ್ ಬಂದು ಫ್ರೀ ಇತ್ತು. ನನಗೆ 2 ದಿನ ರೆಂಟ್ ಹಾಕೋದಿಲ್ಲ ಅಂತ ಹೇಳಿದರು, ರೆಂಟ್ ಇರೋದೆಲ್ಲ ಫ್ರೀ ಇರುತ್ತೆ ಅಂತ. ಸೊ ಬುಧವಾರದಿಂದ ಬಂದ್ಬಿಟ್ಟು ಭಾನುವಾರ ತನಕ 5 ದಿನ ಏನಿದೆ, ಸೊ 5 ದಿನದ್ದು ಮಾತ್ರ ರೆಂಟ್ ಹಾಕ್ತಾರೆ. ಸೊ 5 ದಿನದ್ದು ರೆಂಟ್ ಮಾತ್ರ ಕೊಡಬೇಕಾಗತ್ತೆ ನಾನು ಸೋಮವಾರ. ಏನು ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅದ್ರಲ್ಲಿ ನೋಡಿಕೊಂಡು. ಸೊ ನೋಡುವ, ಆದಷ್ಟು ಟ್ರಿಪ್ಸ್ಗಳನ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ನಮಗೆ ಇಲ್ಲಿ ಒಂದು ರೆಂಟ್ ಅಮೌಂಟು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ. ಸೊ ನೋಡುವ ಗೈಸ್, ಯಾವ ಥರ ಡ್ಯೂಟಿ ಸಿಗುತ್ತೆ ಏನು. ಫಸ್ಟ್ನೇ ದಿನ ವ್ಯಾಗ್ನರ್ ವೆಹಿಕಲಲ್ಲಿ, ಡ್ರೈವ್ ಟು ಓನರ್ಶಿಪ್ ವೆಹಿಕಲ್ಲು ಕೆಲಸ ಶುರು ಮಾಡ್ತಾಯಿದ್ದೀನಿ. ಬನ್ನಿ. ಫುಲ್ಲು ಮಂಜಾಗ್ಬಿಟ್ಟಿದೆ ಗೈಸ್. ಸೊ ಮೊದಲನೇ ಟ್ರಿಪ್ ಬಂದ್ಬಿಟ್ಟು ಊಬರಲ್ಲಿ ಡ್ರೈವಿಂಗ್ ಪಾಸ್ ತೊಗೊಳ್ಬೇಕಲ್ಲ. ಸೊ ಮೊದಲನೇ ಟ್ರಿಪ್ ಬಂದ್ಬಿಟ್ಟು 24 ಅವರ್ಸ್ಗೆ ಅಂದರೆ ಫ್ರೀ ಪಾಸ್ ಇರುತ್ತೆ. ಸೊ ಅದು ತೊಗೋಬೇಕು ಅಂತ ಹೇಳಿದ್ರೆ, ಅದು ಆ್ಯಕ್ಟಿವ್ ಆಗಬೇಕು ಅಂತಂದರೆ ಮೊದಲನೇ ಟ್ರಿಪ್ ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಬುಕ್ಕಿಂಗ್ ಯಾವುದಾದ್ರೂ ಒಂದು ಮಾಡಿದ್ರೆ ಸೊ ಆಟೋಮೆಟಿಕ್ಕಾಗಿ ಒಂದು 24 ಅವರ್ಸ್ದು ಪಾಸ್ ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲಿಂದ ಬೇಕಾದ್ರೆ ಕಂಟಿನ್ಯೂಸ್ 24 ಅವರ್ಸ್ ಮಾಡ್ಕೋಬೋದು. ಸೊ ಇವಾಗ ಬನ್ನಿ, ಫಸ್ಟ್ ಆನ್ಲೈನ್ ಬುಕ್ಕಿಂಗ್ಗೆ ಬರೋದು. ಆನ್ ಮಾಡ್ಕೊಂಡಿದ್ದೀನಿ ಡ್ಯೂಟಿನ. ನೋಡುವ ಎಲ್ಲಿಗೆ ಯಾವ ಡ್ಯೂಟಿ ಬರುತ್ತೆ ಫಸ್ಟ್ ಡ್ಯೂಟಿ ಅಂತ ನೋಡೋಣ. ಸೊ ಗೈಸ್, ಮೊದಲನೇ ಟ್ರಿಪ್ ಬುಕ್ಕಿಂಗ್ ಬಂದಿದೆ, ತೊಗೊಂಡಿದ್ದೀನಿ. ಸೊ 1.5 ಕಿಲೋಮೀಟ್ರ್ ಪಿಕಪ್ ಇದೆ, 10 ಕಿಲೋಮೀಟ್ರ್ ಡ್ರಾಪ್ ಇದೆ. 151 ರೂಪಾಯಿ ತೋರಿಸ್ತು. ಬನ್ನಿ ಹೋಗೋಣ. ಬನ್ನಿ. ಕುಡಿರಿ ಸರ್, ಪರವಾಗಿಲ್ಲ, ಭಯ ಏನಿಲ್ಲ ಸರ್, ಪರವಾಗಿಲ್ಲ ಅಂತ. ನಾವೆಲ್ಲ ನಮ್ಮ ಮನೆ ಥರನೇ ನಾವು ನೋಡೋದು, ಯಾರು ಬಂದರು ಬಾ. ಸ್ನೇಹಿತರೆ, 2ನೇ ಟ್ರಿಪ್ ಪಿಕ್ ಮಾಡೋಕ್ಕೆ ಬಂದೆ. ಇವರು ಕಾಫಿ ಕುಡಿ ಬಾ ಬಾ ಅಂತ ಹಿಂಸೆ ಮಾಡ್ತಿದ್ದಾರೆ. ಇಲ್ಲ ಪರವಾಗಿಲ್ಲ, ಇಲ್ಲೇ ಇದೆ, ಕೂತ್ರು ಚೇರ್ ಮೇಲೆ ಕೂತ್ರು. ಕಾಫಿ ಅದೇ ನನಗೆ. ಥ್ಯಾಂಕ್ ಯು ಮೇಡಮ್. ಎಷ್ಟೇ ಬೇಡ ಅಂದರೆ ಬಿಡಲಿಲ್ಲ, ಕಾಫಿ ಕೊಟ್ಟರು. ಸೊ ಕೊಟ್ಕೊಂಡು ಹೋಗೋಣ. ಇದು ರಿಸರ್ವೇಷನ್ ಟ್ರಿಪ್ಪು ಬಂದಿರೋದು ಇದು. ಸೊ ಹೋಗೋಣ ಬನ್ನಿ, ಗಾಡಿ ಎಲ್ಲ ಹಾಕಿ ಬಂದಿದ್ದೀನಿ. ಫೈನಲಿ ಇವಾಗ ಬಂದ್ಬಿಟ್ಟು ಟೈಮ್ ಬಂದು 9:15. ಒಂದು 6 ಟ್ರಿಪ್ ಆಗೈತೆ. 1700 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಆ ಟ್ರಿಪ್ಗೆ. 9:15. ಸೊ ತಿಂಡಿ ಮಾಡಿಲ್ಲ, ಇಲ್ಲೇ ಹೋಟ್ಲಿದೆ, ಹತ್ರ ಹಾಕ್ಕೊಂಡಿದ್ದೀನಿ. ಇಲ್ಲ ಹೋಟ್ಲಿದೆ. ಸೊ ಬನ್ನಿ ಹೋಗ್ಬಿಟ್ಟು ತಿಂಡಿ ಮಾಡಿಕೊಂಡು ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಈಗ ಡ್ಯೂಟಿ ಆಫ್ ಮಾಡಿದ್ದೀನಿ, ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಗೈಸ್. ಹೊರಗಡೆ ಹೋಗ್ಬಿಟ್ಟು ಏನಿದೆ ಕೇಳ್ಬಿಟ್ಟು ತಿನ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟೈತೆ. ಏನಾಯ್ತು ತಿಂಡಿ? ಸ್ನೇಹಿತರೆ, ಇಡ್ಲಿ ತಗೋತಾ ಇದ್ದೀನಿ. ಇಡ್ಲಿ ತಿಂದರೆ ಸ್ವಲ್ಪ ಏನು ಅನಿಸಲ್ಲ ಬಿಸಿಲಿಗೆ. ಸೊ ಗಾಡಿ ಎಲ್ಲ ಹಾಕಿ ಪಾರ್ಕ್ ಮಾಡಿಬಿಟ್ಟು ಇವಾಗ ತಿನ್ಕೊಂಡು
ಹೋಗೋಣ ಬನ್ನಿ. शुगर तो नहीं साल लेके मालूम ज़्यादा रह गया अहमदाबाद ले गया 8 दिन रह गया अच्छा लाया के घर ले चलो बंद तो मार नहीं करो एक दिन वेंटिलेटर ಸೊ ಏರ್ಪೋರ್ಟಿಗೆ ಡ್ರಾಪ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 12 ಗಂಟೆ ಟೈಮು. ಅದತ್ರ ಒಂದು 8 ಅವರ್ ಲಾಗಿನ್ ಆಗೈತೆ ಗೈಸ್. ನಾವು ಬೆಳಗ್ಗೆ ಎಷ್ಟು ಗಂಟೆ 4 ಗಂಟೆಗೆ ಅಲ್ಲಿ ಆನ್ ಮಾಡ್ಕೊಂಡಿದ್ದು. ಸೊ ಬೆಳಗ್ಗೆ 4 ಗಂಟೆಯಿಂದ ಇವಾಗ 12 ಗಂಟೆ. ಸೊ 8 ಅವರ್ ಡ್ಯೂಟಿ ಆಗೈತೆ. ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 8 ಟ್ರಿಪ್ಸ್ ಆಗೈತೆ. ಅರ್ನಿಂಗ್ಸ್ ಬಂದ್ಬಿಟ್ಟು 2570 ರೂಪಾಯಿನೋ ಆಗಿರ್ಬೇಕು ಆಯಿತಾ. ಸೊ ಇವಾಗ ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಸೊ ಇವಾಗ ರೆಸ್ಟು, ಮನೆಗೆ ಹೋಗ್ತೀನಿ. ಸೊ ನೋಡೋಣ, ಆಮೇಲಿಂದ ತಿರ್ಗಾ ನಾನು ನೈಟ್ ಆನ್ ಮಾಡ್ಕೊಡ್ತೀನಿ. ನೋಡೋಣ ಗೈಸ್, ಅದೊಂದ್ಸಲ ಟ್ರೈ ಮಾಡ್ತೀನಿ. ಇದು ವರ್ಕೌಟ್ ಆದರೆ ಇನ್ಮೇಲೆ ಡೈಲಿ ಅದೇ ಟೈಮಿಂಗ್ಸ್ನ ಫಾಲೋ ಮಾಡೋದು. ಈ ಗಾಡಿದು ಏನಪ್ಪ ಪ್ರಾಬ್ಲಮ್ ಅಂತಂದರೆ 80 ಕಿಲೋಮೀಟರ್ಸು ಲಿಮಿಟ್ ಮಾಡ್ಬಿಡೋಣ, ಸ್ಪೀಡ್ ಲಿಮಿಟು. ಈ ಹೈವೇಯಲ್ಲಿ ನೈಸ್ ರೋಡಲ್ಲೆಲ್ಲ ಕರ್ಕೊಂಡು ಹೋದೆ. ಸೊ ಅಲ್ಲೆಲ್ಲ ಸ್ಕೂಟ್ರೆಲ್ಲ ಫಾಸ್ಟಾಗಿ ಹೋಗ್ತಾರೆ ಹೊರತು ನಾವಂತೂ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಟೈಮ್ ಬಂದ್ಬಿಟ್ಟು ರಾತ್ರಿ 9 ಗಂಟೆ. ಸೊ ಡ್ಯೂಟಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಿದ್ದೆಗಿದ್ದೆ ಎಲ್ಲ ಮಾಡ್ಕೊಂಡು ನಮ್ಮ ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಸೊ ಇವಾಗ ಡ್ಯೂಟಿನ ಆನ್ ಮಾಡ್ಕೊಳ್ತಾ ಇದ್ದೀನಿ. 9 ಗಂಟೆ ಮನೆ ಹತ್ರನೇ ಇದ್ದೀನಿ. ಸೊ ಲೈಟಾಗಿ ಮಳೆ ಹನಿ ಆಗ್ತೈತೆ, ಮಳೆ ಸೊ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಆಯಿತಾ. ಸೊ ನೋಡುವ ಗೈಸ್, 8 ಟ್ರಿಪ್ ಆಗಿತ್ತಲ್ಲ ಬೆಳಗ್ಗೆ. ಸೊ ಇವಾಗ ಬೆಳಗ್ಗೆ 4 ಗಂಟೆ ತನಕ ಎಷ್ಟು ಟ್ರಿಪ್ ಆಗುತ್ತೆ, ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ನೋಡೋಣ. 2500 ರೂಪಾಯಿ ಆಗಿತ್ತು ಬೆಳಗ್ಗೆ. ಎಷ್ಟು 8 ಅವರ್ ಲಾಗಿನ್ಗೆ 8 ಟ್ರಿಪ್ಪು 2570 ರೂಪಾಯಿನೋ ಅರ್ನಿಂಗ್ಸ್ ಆಗಿತ್ತು. ಸೊ ನೋಡುವ ಎಷ್ಟು ಅರ್ನಿಂಗ್ ಆಗುತ್ತೆ 4 ಗಂಟೆ ತನಕ ಅಂತ. ಸೊ 4 ಗಂಟೆ ತನಕ ಆಗಿರೋಂಥ ವಿಡಿಯೋಸ್ ಎಷ್ಟು ಅರ್ನಿಂಗ್ ಆಗಿದೆ ಅನ್ನೋದನ್ನು ಸಂಪೂರ್ಣ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದಂಗೆ ವಿಡಿಯೋನ ನೋಡಿ ಗೈಸ್ ಆಯಿತಾ. ಸ್ನೇಹಿತರೆ, ಇಲ್ಲಿ ನಮ್ಮ ಮನೆ ಹತ್ರದಿಂದನೇ ಒಂದು ಬುಕ್ಕಿಂಗ್ ಬಿತ್ತು. ಸೊ ಬಂದು ಪಿಕಪ್ ಲೊಕೇಶನ್ ಬಂದಿದ್ದೀನಿ. SMVT ಅಂತ ಡ್ರಾಪು. ಸೊ ಕರ್ಕೊಂಡು ಹೋಗೋಣ ಗೈಸ್, ಬನ್ನಿ. SMVT ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿದ್ದೀನಿ. ಸೊ ಇಲ್ಲೇ ಇದ್ದೀನಿ ಗೈಸ್. ಇವಾಗ ಯಾವುದು ಬುಕ್ಕಿಂಗ್ ಬಿದ್ದಿಲ್ಲ. ನೋಡುವ, ಕರ್ಕೊಂಡು ಹೋಗೋಣ ಯಾವ್ದಾರು ಬುಕ್ಕಿಂಗ್ ಬಿದ್ದರೆ. ಸೊ ಗೈಸ್ 15 ಆಯಿತು ಡ್ರಾಪು, ಏರ್ಪೋರ್ಟು ಟರ್ಮಿನಲ್ 2. ಸೊ ಡ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಡ್ಯೂಟಿನ ಆಫ್ ಮಾಡ್ಕೊಂಬಿಟ್ಟಿದ್ದೇನೆ ನಾನು ಆಯಿತಾ. ಮನೆಯಲ್ಲಿ ಒಂದು SMVT ಬಿತ್ತಲ್ಲ ಡ್ಯೂಟಿ. ಸೊ ಅದಾದ್ಮೇಲಿಂದ ಡ್ಯೂಟಿ ಆಫ್ ಮಾಡ್ಕೊಂಬಿಟ್ಟೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ಮನೆಯದು ಏನೋ ಡ್ಯೂಟಿಗೆ ಬರ್ಬೇಕಾದ್ರೆ ಮನೆಯಲ್ಲಿ ಚಿಲ್ಕ ಹಾಕೊಂಬಂದ್ಬಿಟ್ಟಿದ್ದೆ. ಸೊ ವಾಪಸ್ಸು ತೆಗಿಯೋಕ್ಕೆ ಡ್ಯೂಟಿ ಆಫ್ ಮಾಡಿ SMVT ಡ್ರಾಪ್ ಮಾಡಿಬಿಟ್ಟು ಸೊ ಹಂಗೆ ಖಾಲಿ ಹೋದೆ. ತಿರ್ಗಾ ಅಲ್ಲಿಂದ ಏರ್ಪೋರ್ಟಿಗೆ ಈಗ ಬಿಸಾಕ್ತಾ ನಮ್ಮ ಮನೆ ಲೊಕೇಶನಿಂದನೇ ಬಂದಿದ್ದೀನಿ. ಟೈಮು ಅಂತ 12:10 ಆಯಿತು. ಬಟ್ ಇಮಿಡಿಯೇಟಾಗಿ ಬುಕ್ಕಿಂಗ್ ಯಾವುದೂ ಕೊಡ್ತಿಲ್ಲ, ಗಾಡಿಗಳು ಜಾಸ್ತಿ ಇದ್ದಾವೆ. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಖಾಲಿ ಅಂತೂ ಹೋಗೋಕ್ಕಾಗಲ್ಲ. ನಾನೇಂತ ಎತ್ಕೊಂಡು ಬಂದಿದ್ದು ಅಂತ ಹೇಳಿದ್ರೆ, 12 ಗಂಟೆ ಮೇಲುಗಡೆ ಆದರೆ ಇಮಿಡಿಯೇಟಾಗಿ ಹೋಗ್ತಿದ್ದಂಗೆ ಜಾಸ್ತಿ ಗಾಡಿ ಇರೋಲ್ಲ. ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಪಿಕ್ ಮಾಡ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಬಂದಿದ್ದು. ಬಟ್ ಇಲ್ಲಿ ನೋಡಿದ್ರೆ ಗಾಡಿಗಳು ಜಾಸ್ತಿ ಇದ್ದಾವೆ. ಆಲ್ರೆಡಿ ಅರ್ನಿಂಗ್ಸ್ ಬಂದ್ಬಿಟ್ಟು 10 ಟ್ರಿಪ್ ಆಗೈತೆ, 3200 ಚಿಲ್ಲರೆ ಆಗೈತೆ. ಟೋಟಲ್ ಲಾಗಿನ್ ಅವರ್ಸ್ ಬಂದ್ಬಿಟ್ಟು 9:45 ಟೈಮ್. ಅದು 10 ಅವರ್ ಅಂದ್ಕೊಳ್ಳಿ. 10 ಅವರ್ಗೆ 3210 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಗೈಸ್ ಆಯಿತಾ. ಸೊ ಇಲ್ಲೇ ಬಂದು ಪಾರ್ಕಿಂಗ್ ಹತ್ರ ಪಾರ್ಕಿಂಗ್ ಅಲ್ಲಿ ಹಾಕೊಂಡಿದ್ದೀನಿ. ಈಗ ಖಾಲಿ ಹೋಗೋಕ್ಕೂ ಆಗಲ್ಲ ನನಗೆ, ಏನಕ್ಕಂದ್ರೆ ಆಲ್ರೆಡಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 25 ಕಿಲೋಮೀಟರ್ಸ್ ಏನು ಡೈಲಿ ಕೊಟ್ಟಿದ್ದಾರೆ ಲಿಮಿಟು, ಅದನ್ನು ಫ್ರೀಯಾಗಿ ಓಡಾಡ್ಕೊಳ್ಳೋದು. ಸೊ ಆ ಒಂದು 25 ಕಿಲೋಮೀಟರ್ಸು ಬೆಳಗ್ಗೆ ಒಂದು 10 ಕಿಲೋಮೀಟ್ರು ಮನೆಗೆ ಲಾಸ್ಟ್ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಅದೊಂದು 13 ಕಿಲೋಮೀಟ್ರ್ ಅಲ್ಲೋಯ್ತು. ತಿರ್ಗಾ ನಾನು SMVTಗೆ ಹೋಗಿ SMVTಯಿಂದ ವಾಪಸ್ ಮನೆಗೆ ಬಂದೆ. ಸೊ ಅಲ್ಲೇ ಒಂದು 20 ಕಿಲೋಮೀಟ್ರು ಹೋಯಿತು. ಸೊ ಅದರಿಂದ ಈಗ ಯಾವುದೂ ಕಿಲೋಮೀಟ್ರ್ಗಳಿಲ್ಲ. ಸೊ ವೆಯ್ಟ್ ಮಾಡೋಣ, ನೋಡೋಣ ಎಷ್ಟೊತ್ತು ಕೊಡ್ತಾನೆ ಏನು ಟೋಕನ್ ಅಂತ. ಇವಾಗ ಒಂದು ಕೊಟ್ಟಿದ್ದಾನೆ ಟೋಕನ್ನು 1:15ಗೆ. ಸೊ ಹೋಗ್ತಾ ಇದ್ದೀನಿ ಪಿಕಪ್ಗೆ. ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಇದ್ದಿದ್ದು ಬಂದ್ಬಿಟ್ಟು 15 ಮಾಡಬೇಕು ಅಂದ್ಕೊಂಡಿದ್ದೆ ಟ್ರಿಪ್ಸು. ಅರ್ನಿಂಗ್ಸ್ ಬಂದ್ಬಿಟ್ಟು 4-4.5 ಸಾವಿರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಏರ್ಪೋರ್ಟ್ ಬಂದು ತಗಲ ಹಾಕೊಂಬಿಟ್ಟು ಗೊತ್ತಿಲ್ಲ ಗೈಸ್, ನೋಡೋಣ. ಇವಾಗ ಇದು ಎಲ್ಲಿಗೆ ಬಿಸಾಕ್ತಾನೆ ಏನು ಕತೆ ಗೊತ್ತಿಲ್ಲ. ನೋಡಿಕೊಂಡು ಆದಷ್ಟು 4,000 ರೂಪಾಯಿ ಮಾಡೋಕ್ಕೆ ಟ್ರೈ ಮಾಡೋಣ. AC ನಾನ್ AC ಎಲ್ಲ ಬೇರೆ ಬೇರೆ ಏನು ಮಾಡ್ಬಿಟ್ಟಿರ್ತಾರೆ. ಇದ್ರ ಕಡೆ ನಾನ್ AC, ಈ ಕಡೆ ಇನ್ನೂ AC ಅಂತೆ, ನನಗೆ ಗೊತ್ತಿರಲಿಲ್ಲ.
ಸೊ ನಾನೇ ಬಿದ್ದಿರೋದು ನನ್ನ ಬುಕ್ಕಿಂಗು. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು 3:30. ಸೊ ಒಂದು ಬುಕ್ಕಿಂಗ್ ಬಂದಿದೆ ಏರ್ಪೋರ್ಟ್ಗೆ. ಸೊ ಕರ್ಕೊಂಬಂದೆ ಪ್ಯಾಸೆಂಜರ್ನ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ. ಸೊ ಇನ್ನೊಬ್ಬನ ಪಿಕ್ ಮಾಡೋದಕ್ಕೆ ಇಲ್ಲಿ ತನಿಸಂದ್ರ ಹತ್ರ ಹಿಂದ್ಗಡೆ ರೋಡ್ ಹತ್ರ ಒಂದು ರೋಡಲ್ಲಿ ಸೊ ಕರ್ಕೊಂಬಂದು ಇನ್ನೊಬ್ರು ಯಾರು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ಕರ್ಕೊಂಡು ಟರ್ಮಿನಲ್ ಬಂದು ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು. ಅಮೌಂಟ್ ಬಂದ್ಬಿಟ್ಟು 700 ರೂಪಾಯಿ ತೋರಿಸ್ತು. ಅದತ್ರ 3:15 ಬಿದ್ದಿದ್ದು ಬುಕ್ಕಿಂಗ್ ಇದು. ಸೊ ಬಟ್ ಇಲ್ಲಿ ಇವರು ಲೇಟ್ ಮಾಡ್ತಾ ಇದ್ದಾರೆ. ಒಂದು 10 ನಿಮಿಷ ಇದೆ 4 ಗಂಟೆಗೆ. ಐ ಥಿಂಕ್ ಈ ಒಂದು ಡ್ಯೂಟಿನ ಡ್ರಾಪ್ ಮಾಡೋಷ್ಟೊತ್ತಿಗೆ 4:15 ಮೇಲಾಗತ್ತೆ. ಇದನ್ನು ಯಾವ ಥರ ಕೌಂಟ್ ತೊಗೊಳ್ತಾನೆ ಗೊತ್ತಿಲ್ಲ. ನಾಳೆಗೆ ಕೌಂಟ್ ತೊಗೊಳ್ತಾನ ಅಂದರೆ 4 ಗಂಟೆ ಆಗ್ಬಿಟ್ಟಿದೆಯಲ್ಲ, ಸೊ ಕೌಂಟ್ ತೊಗೊಳ್ತಾನೆ ಏನು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ 4 ಗಂಟೆಗಿಂತ ಮುಂಚೆ ಪಿಕ್ ಮಾಡಿದ್ದೀನಿ. ಐ ಥಿಂಕ್ ನಾನು ಕೌಂಟ್ ತೊಗೊಳ್ಳೋದು ಇವತ್ತಿನ ಡ್ಯೂಟಿಗೆ, ಆಯಿತಾ. ಸೊ ಗೈಸ್ ಇವಾಗ ಲಾಸ್ಟ್ ಅದು ಡ್ರಾಪ್ ಮಾಡಿದೆ 13ನೇದು ಟರ್ಮಿನಲ್ ಟು ಏರ್ಪೋರ್ಟು 750 ಚಿಲ್ಡ್ರನ್ ಕೊಟ್ಟಿದ್ದಾನೆ. ಸೊ ಅದು ಬಂದ್ಬಿಟ್ಟು 51ಕ್ಕೆ ಕೌಂಟ್ ತೊಗೊಂಡಿದ್ದಾನೆ, ಆಯಿತಾ. ಸೊ ಅದರಿಂದ ಸೊ ಆ ಒಂದು 750 ಚಿಲ್ಡ್ರನ್ ಅಮೌಂಟ್ನು ಸೇರಿಸ್ಕೊಂಡ್ರೆ ಬಂದ್ಬಿಟ್ಟು 4,600 ರೂಪಾಯಿ ಆಗೈತೆ, ಆಯಿತಾ. ಟೋಟಲ್ ಲಾಗಿನ್ ಅವರ್ಸ್ ಬಂದ್ಬಿಟ್ಟು 13.5 ಗಂಟೆ ಟೈಮ್, ಆಯಿತಾ. ಲಾಗಿನ್ ಅವರ್ಸ್ ಇರೋದು. ಟ್ರಿಪ್ಸ್ ಬಂದ್ಬಿಟ್ಟು 12 ಅಂತ ಐತೆ, ಬಟ್ ಇನ್ನೊಂದು ಟ್ರಿಪ್ ಆಗಿದೆ, ಅದು ಏನೋ ತೋರಿಸ್ತಿಲ್ಲ. ಟೋಟಲ್ 13 ಟ್ರಿಪ್ ಆಗಿರೋದು. 4,600 ರೂಪಾಯಲ್ಲಿ ಖರ್ಚೆಲ್ಲ ತೆಗಿತೀವಿ ಅಂತ ಹೇಳಿದ್ರೆ ಈಗ ಒಂದು 1,059 ರೂಪಾಯಿ ಬಂದು ಗಾಡಿ ರೆಂಟ್ ಅಂತಲೇ ಎತ್ತಿಕ್ತೀನಿ ನಾನು. ಡೈಲಿ ಏನು 1,059 ರೂಪಾಯಿ ಅಂತಲೇ ರೆಂಟ್ ಎತ್ತಿಕ್ತೀನಿ. ಬಟ್ ವೀಕೆಂಡ್ ಎಂಡಲ್ಲಿ ನಾನು ಟ್ರಿಪ್ಸ್ ಎಷ್ಟು ಮಾಡ್ತೀನಿ ನೋಡ್ಕೊಂಡು, ಟೋಟಲ್ ಟ್ರಿಪ್ಸು ವೀಕೆಲ್ಲ ಪೂರ್ತಿ ಎಷ್ಟು, ವಾರದೆಲ್ಲ ಎಷ್ಟು ಮಾಡ್ತೀನಿ ಟ್ರಿಪ್ಸ್ ನೋಡಿಕೊಂಡು, ಸೊ ಎಷ್ಟು ಕಂಪ್ಲೀಟ್ ಮಾಡಿರ್ತೀನಿ, ರೆಂಟ್ ಎಷ್ಟಿದೆ ಅಂತ ನಿಮಗೆ ತೋರಿಸಿರ್ತೀನಿ ಲಾಸ್ಟ್ ವಿಡಿಯೋಗಳಲ್ಲಿ ಸ್ಲ್ಯಾಬು. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನೋಡ್ಕೊಳ್ತೀನಿ. ಆದರೆ ನಾನು ಅದನ್ನೇ ಕಾಯ್ತಾ ಕೂತ್ಕೊಳ್ಳಲ್ಲ. 1,059 ರೂಪಾಯಿಂದ ಎತ್ತಿಕ್ತೀನಿ. ಜಾಸ್ತಿ ಟ್ರಿಪ್ಸ್ ಮಾಡಿದಾಗ ನಮಗೆ ಅಮೌಂಟ್ ಮಿಕ್ಕೊಂಡ್ರೆ ನನಗೆ ಅದು ಸೇವಿಂಗ್ಸ್ ಆಗುತ್ತೆ, ಆಯಿತಾ. ಸೊ ಈಗ 4,605 ರೂಪಾಯಲ್ಲಿ ಮೈನಸ್ 1,059 ರೂಪಾಯಿ ಗಾಡಿದು ರೆಂಟನ್ನು ತೆಗೀರಿ, ಆಯಿತಾ. ಮತ್ತು CNG ಬಂದ್ಬಿಟ್ಟು 2 ಸಲ ಹಾಕ್ಸ್ಕೊಂಡಿದ್ದೀನಿ. ಒಂದು ಸಲ ಫುಲ್ ಟ್ಯಾಂಕ್ 700 ರೂಪಾಯಿ ಹಾಕ್ಸ್ಕೊಂಡಿದ್ದೀನಿ. ಇನ್ನೊಂದು ಸಲ ಬಂದ್ಬಿಟ್ಟು 500 ರೂಪಾಯಿ CNG ಹಾಕ್ಸ್ಕೊಂಡಿದ್ದೆ. ಟೋಟಲ್ 1,200 ರೂಪಾಯಿ CNG ತೆಗ್ದಾಕ್ಬಿಡ್ರಿ. ಇನ್ನೊಂದು ಬೆಳಗ್ಗೆ 1 ಟೈಮ್ ತಿಂಡಿ ಮಾಡಿದ್ದೆ 50 ರೂಪಾಯಿ. ಸೊ 50 ರೂಪಾಯಿ ತೆಗೀರಿ. ತೆಗೆದ್ರೆ ಬಂದು ಟೋಟಲ್ಲು ನನಗೆ ಮಿಕ್ಕೊಂಡಿರೋದು ಬಂದ್ಬಿಟ್ಟು 2,290 ರೂಪಾಯಿ ಹತ್ರ ಚಿಲ್ಲರೆ, ಆಯ್ತಾ. 2,300 ರೂಪಾಯಿ ಅಂತ ಅಂದ್ಕೊಳ್ಳಿ. ಸೊ ಇಷ್ಟು ನನಗೆ ಮಿಕ್ಕೊಂಡಿರೋವಂಥ ಅರ್ನಿಂಗ್ಸು, ಖರ್ಚೆಲ್ಲ ತೆಗ್ದು, ಆಯಿತಾ. ಗಾಡಿ ಸರ್ವೀಸು ಎಲ್ಲ ಸುಮಾರು ಜನ ಹೇಳ್ಬೋದು ಮೇಂಟೆನೆನ್ಸ್ ಅದು ಇದು ಅಂತ. ಸೊ ಮೇಂಟೆನೆನ್ಸು ಸರ್ವೀಸ್ ಎಲ್ಲ ಕಂಪ್ನಿಯವ್ರದ್ದೇ ಅಂತ ಹೇಳಿದ್ದಾರೆ. ಸೊ ಅದರಿಂದ ನಮ್ಗೇನು ಖರ್ಚು ಬರೋಲ್ಲ. ನಮ್ದು ಏನಿದ್ರು ಗ್ಯಾಸು ಮತ್ತು ಪೆಟ್ರೋಲ್ ವಾರಕ್ಕೊಂದ್ಸಲ ಇಲ್ಲ ಆ ಥರ ಹಾಕ್ಸ್ಕೊಳ್ಳೋದಷ್ಟೇ. ಸೊ ಅದೊಂದು ಅದು ಬಿಟ್ಟರೆ ಊಟ ತಿಂಡಿ ನೀವು ಈಚೆ ಟೀ ಕುಡಿತೀರಂಥದ್ದಾದರೂ ಆ ಖರ್ಚುಗಳು ನೋಡ್ಕೊಳ್ಬೇಕಾಗತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಗೈಸ್. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡೋಣ, ಈ ವಾರ ಆಲ್ಮೋಸ್ಟು ಸ್ವಲ್ಪ ಕಡಿಮೆನೇ ಆಗುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ, ಒಂದು 75 ಟ್ರಿಪ್ ಕಂಪ್ಲೀಟ್ ಮಾಡೋಕ್ಕೆ ನೋಡ್ತೀನಿ ಭಾನುವಾರ ತನಕ. ಸೊ ನೋಡೋಣ. ಸ್ವಲ್ಪ ಏನಕ್ಕಂದರೆ ನಾನು ಸೋಮವಾರ ಮಂಗಳವಾರ ಮಾಡದೇ ಇರೋ ರೀಸನಿಂದ ಡ್ಯೂಟಿನ ಸೊ ಬುಧವಾರದಿಂದ ಶುರು ಮಾಡಿರೋದು. ಸೊ ಅದು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ ಗೈಸ್.